ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಸಭೆಯ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ರಾಜ್ಯದಿಂದ ತೆರವಾಗಿರುವಂತಹ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದ್ದು, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಸಂಖ್ಯಾಬಲದ ಲೆಕ್ಕದಲ್ಲಿ ಇದೀಗ ಕೇವಲ ಒಂದೇ ಒಂದು ಸ್ಥಾನ ಸಿಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಆದರೆ ಈ ಒಂದೇ ಒಂದು ಸ್ಥಾನಕ್ಕಾಗಿ ಇದೀಗ ದೋಸ್ತಿಗಳ ನಡುವೆ ತೀವ್ರ ಪೈಪೋಟಿ ಶುರುವಾಗ್ಬಿಟ್ಟಿದೆ. ಒಂದೆಡೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೆಸರನ್ನ ಮುಂದಿಟ್ಟಿರುವಂತಹ ಜೆಡಿಎಸ್, ಮತ್ತೊಂದೆಡೆ ಮಂಡ್ಯ ಕ್ಷೇತ್ರವನ್ನ ಮೈತ್ರಿಗಾಗಿ ತ್ಯಾಗ ಮಾಡಿದಂತಹ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಅವಕಾಶ ನೀಡುವ ಬಗ್ಗೆ ಇದೀಗ ಬಿಜೆಪಿ ಹೈಕಮಾಂಡ್ ಗಂಭೀರ ಚಿಂತನೆಯನ್ನ ನಡೆಸ್ತಾ ಇದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಮಂಡ್ಯ ತ್ಯಾಗಕ್ಕೆ ಈಗ ಪ್ರತಿಫಲ ಸಿಗ್ತಾ ಇದೆಯೇ? ಇದರ ಕುರಿತು ಕಂಪ್ಲೀಟ್ ವರದಿ ಇಲ್ಲದೆ ಅದನ್ನ ನೋಡ್ತಾ ಹೋಗೋಣ. ಇನ್ನು ರಾಜ್ಯಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕರ್ನಾಟಕ ರಾಜಕೀಯದಲ್ಲಿ ತೆರೆಮರೆಯ ಚಟುವಟಿಕೆಗಳು ಇದೀಗ ಗರಿಗೆದ್ರಿವೆ ಅಂತಾನೆ ಹೇಳ್ಬೋದು. 4 ಸ್ಥಾನಗಳ ಪೈಕಿ ಇದೀಗ ಕಾಂಗ್ರೆಸ್ 3 ಸ್ಥಾನಗಳನ್ನ ಸುಲಭವಾಗಿ ಗೆಲ್ಲುವಂತಹ ಲೆಕ್ಕಾಚಾರದಲ್ಲಿದ್ರೆ, ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕೇವಲ ಒಂದೇ ಒಂದು ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಆದ್ರೆ ಈ ಒಂದು ಸ್ಥಾನವೇ ಈಗ ಭಾರಿ ಕುತೂಹಲದ ಕೇಂದ್ರ ಆಗ್ಬಿಟ್ಟಿದೆ. ಯಾಕಂದ್ರೆ ಮೈತ್ರಿಯ 2 ಪಕ್ಷಗಳಲ್ಲೂ ಸಹ ಪ್ರಬಲ ಅಂಕಿಅಂಶಗಳಿದ್ದಾರೆ. ಅದೇ ರೀತಿಯಾಗಿ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದ ರಾಜಕೀಯ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಆ ವೇಳೆ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಸ್ಪರ್ಧಿಸುವಂತಹ ನಿರೀಕ್ಷೆಯೂ ಸಹ ಇತ್ತು. ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕಾಗಿತ್ತು. ಪಕ್ಷದ ನಿರ್ಧಾರಕ್ಕೆ ಮನ್ನಣೆ ನೀಡಿ ಸುಮಲತಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ರು. ಬಳಿಕ ಅವರ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದನ್ನು ಸಹ ನಾವು ನೋಡಬಹುದು. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕತ್ವ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ನೀಡೋದಾಗಿ ಭರವಸೆಯನ್ನು ಸಹ ನೀಡಿತ್ತು ಅನ್ನುವಂತಹ ಮಾತುಗಳು ಆ ಕ್ಷಣದಲ್ಲಿ ಕೇಳಿ ಬಂದಿದ್ವು. ಆದ್ರೆ ಇದೀಗ ಲೋಕಸಭಾ ಚುನಾವಣೆಯ ಬಳಿಕ ಯಾವುದೇ ರೀತಿಯ ಮಹತ್ವದ ಹುದ್ದೆ ಸುಮಲತಾ ಅವರಿಗೆ ಸಿಕ್ಕಿರಲಿಲ್ಲ. ಇದೀಗ ರಾಜ್ಯಸಭಾ ಚುನಾವಣೆಯ ಘೋಷಣೆಯಾದಂತಹ ಬೆನ್ನಲ್ಲೇ ಅವರ ಹೆಸರು ಮತ್ತೆ ಇದೀಗ ಮುನ್ನೆಲೆಗೆ ಬಂದಿದೆ. ಇದೀಗ ರಾಜ್ಯಸಭಾ ಚುನಾವಣೆ ಘೋಷಣೆಯಾದಂತಹ ಬೆನ್ನಲ್ಲೇ ಅವರ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ವಿಶೇಷ ಅಂದ್ರೆ ಕರ್ನಾಟಕ ಬಿಜೆಪಿ ನಾಯಕರು ದೆಹಲಿಗೆ ಕಳಿಸಿದಂತಹ ಮೂಲ ಪಟ್ಟಿಯಲ್ಲಿ ಸುಮಲತಾ ಹೆಸರು ಇರಲಿಲ್ಲ ಎಂಬ ಮಾಹಿತಿ ಇದೀಗ ಹೊರಬಿದ್ದಿರುವಂತದ್ದು. ಆದ್ರೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಸುಮಲತಾ ಹೆಸರಿನ ಬಗ್ಗೆ ಪ್ರತ್ಯೇಕ ಚರ್ಚೆ ನಡೆದಿರುವಂತಹ ಮಾಹಿತಿ ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಲೆಕ್ಕಾಚಾರಗಳಿಗೆ ಕಾರಣ ಆಗಿದೆ. ಇತ್ತೀಚೆಗೆ ಬಿಜೆಪಿ ರಾಷ್ಟ್ರೀಯ ನಾಯಕ ನಿತಿನ್ ನಬೀನ್ ಅವರನ್ನ ಸುಮಲತಾ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರೋದು ಕೂಡ ಕುತೂಹಲ ಒಂದ್ ಕಡೆ ಹೆಚ್ಚಿಸ್ತಾ ಇದೆ. ಈ ಬೆಳವಣಿಗೆಯ ಬಳಿಕ ರಾಜ್ಯಸಭಾ ರೇಸ್ನಲ್ಲಿ ಸುಮಲತಾ ಹೆಸರು ಮುಂಚೂಣಿಗೆ ಬಂದಿರೋದಾಗಿ ಇದೀಗ ಮೂಲಗಳು ಸಹ ಹೇಳ್ತಾ ಇವೆ. ಇನ್ನೊಂದೆಡೆ ಜೆಡಿಎಸ್ ತನ್ನ ಅಕ್ಕನ್ನ ಸ್ಥಾನಮಾನವನ್ನ ಬಿಟ್ಕೊಡುವಂತಹ ಮನಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ. ಮೈತ್ರಿಗೆ ಸಿಗುವಂತಹ ಏಕೈಕ ಸ್ಥಾನವನ್ನ ಜೆಡಿಎಸ್ಗೆ ನೀಡಬೇಕು ಎಂಬುದು ಪಕ್ಷದ ವಾದ. ಅದರಲ್ಲೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನೇ ಮತ್ತೊಮ್ಮೆ ರಾಜ್ಯಸಭೆಗೆ ಕಳಿಸಬೇಕು ಎಂಬ ಒತ್ತಾಯ ಸಹ ಕೇಳಿಬರ್ತಾ ಇದೆ. ಆದರೆ ಈ ಕುರಿತು ಬಿಜೆಪಿ ಇನ್ನೂ ಸಹ ಯಾವುದೇ ಅಂತಿಮ ನಿರ್ಧಾರವನ್ನು ಸಹ ಪ್ರಕಟಿಸಿಲ್ಲ. ಹೀಗಾಗಿ ಬಿಜೆಪಿ ಮುಂದೆ ಈಗ 2 ರಾಜಕೀಯ ಆಯ್ಕೆಗಳು ನಿಂತಿವೆ. ಒಂದು ಕಡೆ ಮೈತ್ರಿ ಧರ್ಮ, ಇನ್ನೊಂದು ಕಡೆ ಮಂಡ್ಯದಲ್ಲಿ ತ್ಯಾಗ ಮಾಡಿದ ಸುಮಲತಾಗೆ ನ್ಯಾಯ. ಈ ನಿರ್ಧಾರ ಕೇವಲ ರಾಜ್ಯಸಭಾ ಅಭ್ಯರ್ಥಿಯ ಆಯ್ಕೆ ಅಷ್ಟೇ ಅಲ್ಲ, ಮುಂಬರುವಂತಹ ದಿನಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸಂಬಂಧಗಳ ಮೇಲೂ ಸಹ ಒಂದು ಕಡೆ ಪರಿಣಾಮ ಬೀರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಹೀಗಾಗಿ ಮಂಡ್ಯ ತ್ಯಾಗಕ್ಕೆ ಪ್ರತಿಫಲವಾಗಿ ಸುಮಲತಾ ಅವರಿಗೆ ಬಿಜೆಪಿ ಅವಕಾಶ ನೀಡ್ತಾ ಇದೆಯೇ, ಅಥವಾ ಮೈತ್ರಿ ಧರ್ಮಕ್ಕೆ ಮಣೆ ಹಾಕಿ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಸಹ ಉತ್ತರ ಮುಂದಿನ ಕೆಲವು ದಿನಗಳಲ್ಲಿ ಸಿಗಲಿದ್ದು, ರಾಜ್ಯ ರಾಜಕೀಯದ ಕಣ್ಣು ಇದೀಗ ದೆಹಲಿಯತ್ತ ನೆಟ್ಟಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.